ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮಹಿಳೆಯರಿಗೆ ಕಿರುಕುಳ ಕೊಟ್ಟಂತ ಇನ್ಸ್ಪೆಕ್ಟರ್ ಅಮಾನತಾಗಿದ್ದಾರೆ. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಸಸ್ಪೆಂಡ್ ಆಗಿದ್ದಾರೆ. ಈತ ಮಹಿಳೆಯರಿಗೆ ಟಾರ್ಚರ್ ಕೊಡ್ತಾ ಇದ್ರಂತೆ, ಕಿರುಕುಳ ಕೊಡ್ತಾ ಇದ್ರಂತೆ. ಹೀಗಾಗಿ ಅಮಾನತು ಮಾಡಲಾಗಿದೆ. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಸಸ್ಪೆಂಡ್ ಮಾಡಿದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಈಗ ಮೊದಲು ದೂರುದಾರರಿಗೆ ನೋಟಿಸ್ ನೀಡುವ ಅಧಿಕಾರಿಗಳು ಅವರಿಂದ ಮಾಹಿತಿಯನ್ನು ಕಲೆ ಹಾಕೊಳ್ತಾರೆ, ಎವಿಡೆನ್ಸ್ನ ಕಲೆ ಹಾಕೊಳ್ತಾರೆ, ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ. ದೂರುದಾರರು ಕೊಟ್ಟಿರೋ ಅಂಥ ದೂರಿನನ್ವಯ ಅವ್ರನ್ನ ಕರೆಸಿ ವಿಚಾರಣೆಗೆ ಎವಿಡೆನ್ಸ್ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅದಾದ ಮೇಲೆ ದೂರುದಾರರ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾರೆ. ಇದರ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ಸಂದೇಶ್ ವಿಚಾರಣೆ ಕೂಡ ಆಗುತ್ತೆ. 3 ಸಂತ್ರಸ್ತೆಯರ ಆರೋಪ, ಸಂದೇಶ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ವಿಚಾರಣೆ ಆಗುವಂಥದ್ದಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಸಸ್ಪೆಂಡ್ ಆಗಿದ್ದಾಗಿದೆ. ಈಗ ದೂರುದಾರರು ಕೊಟ್ಟಿರೋ ಅಂತ ದೂರಿನ ಆಧಾರದ ಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡೋದಕ್ಕಿಂತ ಮುಂಚೆ ಮಾಹಿತಿ ಕಲೆ ಹಾಕುವಂತ ಪ್ರಕ್ರಿಯೆ. ಅಂಕಿತಾ, ಮಧುಸೂದನ್, ಮೂಡುಬಿದಿರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂದೇಶ್ ಅವರ ವಿರುದ್ಧ ಸಾಲು ಆರೋಪ ಕೇಳಿ ಬಂದಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂದೇಶ್ ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ಇನ್ಮುಂದೆ ಅವರಿಗೆ ವಿಚಾರಣೆಯ ಭೀತಿ ಎದುರಾಗುತ್ತೆ. ಯಾಕಂತಂದ್ರೆ 3 ಜನ ಸಂತ್ರಸ್ತೆಯರು ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಪೊಲೀಸರು ಎವಿಡೆನ್ಸ್ ಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಅಂದ್ರೆ ಸಾಕಷ್ಟು ಗಂಭೀರ ಆರೋಪವನ್ನ ಮಾಡೋದ್ರಿಂದ ಆ ಒಂದು ಆರೋಪಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ದಾಖಲೆಗಳನ್ನ ಕಲೆ ಹಾಕಿದ ಬಳಿಕ ಮತ್ತೆ ಇನ್ಸ್ಪೆಕ್ಟರ್ಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಅದಾದ ಬಳಿಕ ಅವರನ್ನ ಎಂಕ್ವೈರಿ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ನಿಜಕ್ಕೂ ಕೂಡ ಸಂತ್ರಸ್ತೆಯರು ಮಾಡ್ತಾ ಇರುವಂತಹ ಆರೋಪ ನಿಜಾನ ಅಥವಾ ಅದನ್ನು ಹೊರತುಪಡಿಸಿ ಬೇರೇನಾದ್ರೂ ಇತ್ತ ಅನ್ನೋ ಒಂದು ಆಂಗಲ್ ಅಲ್ಲಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಈ ಹಿಂದೆ ಅಂದ್ರೆ ಸಸ್ಪೆನ್ಷನ್ ಆರ್ಡರ್ ಬರೋದಕ್ಕಿಂತ ಮುಂಚೆನೆ ಅವರು ಇಲಾಖಾ ಮಟ್ಟದ ತನಿಖೆಗೂ ಕೂಡ ಆದೇಶವನ್ನ ಹೊರಡಿಸಿದ್ರು. ಅಂದ್ರೆ ಮಂಗಳೂರು ಕಮಿಷನರ್ ಆಗಿರುವಂತಹ ಸುಧೀರ್ ರೆಡ್ಡಿ ಅವರು ಆದೇಶವನ್ನ ಹೊರಡಿಸಿದ್ರು. ಅದಾದ ಮೇಲೆ ನಿರಂತರವಾಗಿ ಏನ್ ಆರೋಪ ಕೇಳಿ ಬಂದಿತ್ತು, ಜೊತೆಗೆ 2 ಜನ ಸಂತ್ರಸ್ತೆಯರು ನೇರವಾಗಿ ಬೆಂಗಳೂರಿನ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಕೂಡ ಹೋಗಿ ಭೇಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ತಮ್ಗಾದಂತಹ ನೋವು ಅನ್ಯಾಯ ಏನು ಅನ್ನೋದನ್ನ ಅವರಿಗೆ ಒಂದು ಮನವಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಸಂದೇಶ್ ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ಹಾಗಾಗಿ ಇನ್ಮುಂದೆ ಅವರಿಗೆ ವಿಚಾರಣೆಯ ಭೀತಿ ಎದುರಾಗಿರುವಂತದ್ದು. ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರು ಉತ್ತರವನ್ನ ಕೂಡ ಕೊಡಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.